ಎಲ್ರಿಗೂ ನಮಸ್ಕಾರ. ಹಲವಾರು ವಿಚಾರಗಳು, ತಂತ್ರ ಮಂತ್ರಗಳನ್ನು, ಅದೇ ರೀತಿ ದೈವರಕ್ಷೆ ಮಂತ್ರ ಸಿದ್ಧಿ, ಒಂದು ಶಕ್ತಿಯನ್ನು ಯಾವ ರೀತಿ ಸಿದ್ಧಿ ಮಾಡಬೇಕು, ಈ ಥರ ತುಂಬ ವಿಚಾರಗಳನ್ನು ನಮ್ಮ ಸಂಸ್ಥೆ ಶ್ರೀ ಮಂತ್ರದೇವಿ ಜ್ಯೋತಿಷ್ಯ ಕೇಂದ್ರ ಕಳಿಸ್ತಾ ಬಂದಿದೆ. ಸೊ ಅದೇ ರೀತಿ ಮೇ 23ನೇ ತಾರೀಕಿಂದ 24, 25 3 ದಿನಗಳ ಕಾಲ ಆನ್ಲೈನಲ್ಲಿ ನೀವು ಎಲ್ಲಿರ್ತೀರೋ ಅಲ್ಲೇ ಕಲಿಬೋದು, ಬರಬೇಕು ಅಂತಿಲ್ಲ. ತಂತ್ರ ಮಂತ್ರ ಸಾಧನಾ ತರಗತಿ ಅಂತ ವಿಶೇಷವಾದ ತರಗತಿ ಇದೆ. ಜಾಯಿನ್ ಆಗೋರು ಕೆಳಗಿನ ನಂಬರ್ಗೆ ಕರೆ ಮಾಡ್ಬೋದು. ಸೊ ಈಗಾಗಲೇ ತುಂಬ ಜನ ಜಾಯಿನ್ ಆಗಿದ್ದಾರೆ. ಇನ್ನೊಂದು 3-4 ದಿನ ಇದೆ, ಅದರಲ್ಲಿ ನೀವು ಜಾಯಿನ್ ಆಗ್ಬೋದು. ಅದ್ಭುತ ವಿಚಾರಗಳಲ್ಲಿರುತ್ತೆ, ವಿಡಿಯೋ ಕೂಡ ಅದರಲ್ಲೇ ಇರುತ್ತೆ. ಎಷ್ಟು ಸಲ ಬೇಕಾದರೂ 1-2 ತಿಂಗಳು ನೀವು ವಿಡಿಯೋನ ನೋಡ್ಬೋದು. ಸೊ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಸರ್ ಮದುವೆ ಮಾತುಕತೆ ಆಗುತ್ತೆ, ಮುರಿದು ಬೀಳುತ್ತೆ, ಕಟ್ಟಾಗುತ್ತೆ, ಸೊ ಏನಾದರೂ ಪರಿಹಾರ, ಏನಾದರೂ ತಂತ್ರ ಇದ್ದರೆ ತಿಳಿಸಿ ಅಂತ. ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಮದುವೆ ಮಾತುಕತೆಯಲ್ಲಿ ಮುರಿದು ಹೋಗೋದು ಅಥವಾ ಎಷ್ಟು ನೋಡಿದ್ರು ಹುಡುಗ ಸೆಟ್ ಆಗ್ತಿಲ್ಲ, ಹುಡುಗಿ ಸೆಟ್ ಆಗ್ತಿಲ್ಲ ಅಂತಕ್ಕಂಥವ್ರು ಇವತ್ತಿನ ನಾನು ಹೇಳ್ತಕ್ಕಂಥ ಪರಿಹಾರವನ್ನು ನೀವು ಮಾಡಿದ್ದೆ ಆದಲ್ಲಿ ನಿಮಗೊಂದು ರಿಸಲ್ಟ್ ಸಿಗ್ಬೋದು. ಜಾತಕ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಜಾತಕವನ್ನು ಯಾರ ಹತ್ರ ಯೋಗ್ಯರಿದ್ದ ವಿದ್ಯೆ ಕಲಿತಂತಹ ಜ್ಯೋತಿಷ್ಯರ ಹತ್ರ ತೋರಿಸಿ ಅದರಲ್ಲಿ ಯಾವ ಗ್ರಹ ನಿಮಗೆ ನೆಗೆಟಿವ್ ಇದೆ ಅಂತ ಅವರು ಹೇಳ್ತಾರೆ. ಸೊ ಜಾತಕದಲ್ಲಿ ಮದುವೆ ಆಗಬೇಕಿದ್ರೆ 2ನೇ ಮನೆ ಕಾಂಬಿನೇಷನ್ ಕುಟುಂಬ ಸ್ಥಾನ, ಸಪ್ತಮ ಸ್ಥಾನ ಸಂಗಾತಿಯ ಕಾಂಬಿನೇಷನ್, ಆದರೆ 11ನೇ ಸ್ಥಾನ ಮದುವೆಯ ಗೇನ್ ಅಂದರೆ ಲಾಭ ಸ್ಥಾನ ಬಂದಿರಲೇಬೇಕು. ಇದು ಬಂದಿಲ್ಲ ಅಂದರೆ ಸ್ವಲ್ಪ ಮದುವೆ ಕಷ್ಟ. ಸೊ ಅಲ್ಲಿ 3ನೇ ಮನೆ ಮಾತುಕತೆ, 12ನೇ ಮನೆ ಬಂದರೆ ಮಾತುಕತೆಯಿಂದ ತಪ್ಪಿ ಹೋಗ್ತಕ್ಕಂಥದ್ದು, ಸಿಂಪಲ್ ಇಷ್ಟೇ. ಸೊ ಅದು ಕುಜನಲ್ಲಿ ಬಂದಾಗ ಸ್ವಲ್ಪ ಗಲಾಟೆಗಳಾಗ್ತಕ್ಕಂಥದ್ದು, ಈ ರೀತಿಯೆಲ್ಲ ಕಾಂಬಿನೇಷನ್ಗಳಲ್ಲಿ ಇರುತ್ತೆ. ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸೊ ಮದುವೆ ಹತ್ತಿರ ಬರುತ್ತೆ, ಸೆಟ್ ಆಗಲ್ಲ. ಈ ಥರ ಇದ್ದವರು ನಾನು ಹೇಳ್ತಕ್ಕಂಥ ಇವತ್ತಿನೊಂದು ಅದ್ಭುತ 2 ತಂತ್ರವನ್ನು ನಾನು ನಿಮಗೆ ಕೊಡ್ತೇನೆ. ಈ 2 ತಂತ್ರವನ್ನು ನೀವು ಮಾಡಿ ನಿಮಗೆ ಮದುವೆ ಸೆಟ್ ಆಗ್ಬೋದು. ಎಷ್ಟು ದಿನ ಮಾಡಬೇಕಂದ್ರೆ 5 ಗುರುವಾರ ಈ ತಂತ್ರವನ್ನು ಮಾಡಬೇಕು. ಈ ತಂತ್ರವನ್ನು ಮಾಡುವ ದಿನ ಗುರುವಾರ. ಸೊ ಹುಡುಗ ಬೇಕಿದ್ರೆ ಮಾಡ್ಬೋದು, ಮದುವೆ ಹುಡುಗಿ ಸಿಗ್ತಾ ಇಲ್ಲ ಅಂದರೆ ಹುಡುಗಿ ಕೂಡ ಹುಡುಗ ಸಿಗ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ ಅಂಥವ್ರು ಕೂಡ ಮಾಡ್ಬೋದು. ಸೊ ಗುರುವಾರ ಏನು ಮಾಡಬೇಕು, 5 ಏಲಕ್ಕಿ, 5 ಅರಶಿನ ಕೊಂಬು, 5 ಏಲಕ್ಕಿ ಮತ್ತು 5 ಅರಶಿನ ಕೊಂಬು, ಅದೇ ರೀತಿ ಒಂದು ಬಟ್ಟೆ, ಇದನ್ನು ನೀವು ಬಡವರಿಗೆ ದಾನ ಮಾಡಬೇಕು 5 ಗುರುವಾರ. 5 ಏಲಕ್ಕಿ, 5 ಅರಶಿನ ಕೊಂಬು, ಅದೇ ರೀತಿ ಬಟ್ಟೆ. ಯಾರಿಗೆ ದಾನ ಮಾಡೋಕ್ಕೆ? ಬಡವರಿಗೆ ದಾನ ಮಾಡಿ. ಅದು ಕೂಡ ಕೇಳ್ತಾರೆ, ಸರ್ ಬಡವರಿಲ್ಲ ಏನು ಮಾಡಬೇಕು? ಅದು ನಮ್ಗೆ ಗೊತ್ತಿಲ್ಲ, ಎಲ್ಲಾದರೂ ಇರ್ಬೋದು, ನಿಮಗೆ ತುಂಬ ಜನ ಇರ್ತಾರೆ. ಅದನ್ನು ಪ್ರೀತಿಯಿಂದ ಅವರಿಗೆ ದಾನ ಮಾಡಿ ಸಂಕಲ್ಪ ಮಾಡಬೇಕು. ದಾನ ಅಂದರೆ ಡೈರೆಕ್ಟ್ ಕೊಟ್ಟು ಬರೋದಲ್ಲ, ನೀವು ಅದನ್ನು ಇಟ್ಕೊಂಡು ಆ ಅರಶಿನ ಕೊಂಬು, ಏಲಕ್ಕಿ, ಅದೇ ರೀತಿ ಆ ಬಟ್ಟೆಯನ್ನು ಮೊದಲು ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ಯಾರಲ್ಲಿ? ನಿಮ್ಮ ಗ್ರಾಮ ದೇವರಲ್ಲಿ, ನಿಮ್ಮ ಕುಲದೇವರಲ್ಲಿ, ನಿಮ್ಮ ಇಷ್ಟ ದೇವರಲ್ಲಿ, ನಿಮ್ಮ ಗುರುವಿನಲ್ಲಿ, ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಯಾವ ವಿಚಾರಕ್ಕೆ ಕೊಡ್ತಾ ಇದ್ದೀನಿ, ಈ ರೀತಿ ಮದುವೆಗೆ ತಡೆ ಕೆಲವು ಬರ್ತಾ ಇದೆ, ಅದಕ್ಕೋಸ್ಕರ ಈ ದಾನವನ್ನು ಕೊಡ್ತಾ ಇದ್ದೇನೆ ಅಂತ ನೀವು 5 ಗುರುವಾರ ಕಂಟಿನ್ಯೂ 5 ಗುರುವಾರ ನಿರಂತರವಾಗಿ 5 ಗುರುವಾರ ಮಾಡಿದ್ದೇ ಆದಲ್ಲಿ ಏನಾದರೂ ಅಡೆತಡೆ ಇದ್ದರೆ ನಿವಾರಣೆಯಾಗಿ ಗುರುವಿನ ಬಲ ಬರ್ತಕ್ಕಂಥದ್ದು ಮದುವೆಗೆ. ಅರಶಿನ ಗುರುವಿನ ಸಂಕೇತ, ಏಲಕ್ಕಿ ಶುಕ್ರನ ಸಂಕೇತ, ಬಟ್ಟೆ ಕೂಡ ಶುಕ್ರನ ಸಂಕೇತ. ಆದ್ದರಿಂದ ಯಾರಿಗೆ ಅಗತ್ಯ ಇದೆ ಅಂಥ ಬಡವರಿಗೆ ಅದನ್ನು ದಾನವನ್ನು ಮಾಡಿ. ಚೆನ್ನಾಗಿರೋದೇ ಸ್ವಲ್ಪ ಬಟ್ಟೆಯನ್ನು ಕೊಡಿ, ಅದು ಕೂಡ ಕೆಲವರು ಕಮ್ಮಿದೆಲ್ಲ ಕೊಡ್ತಾರೆ. ಮನಸ್ಪೂರ್ವಕವಾಗಿ ಪ್ರೀತಿಯಿಂದ ಕೊಡಬೇಕು. ಮಾಡ್ತಕ್ಕಂಥ ತಂತ್ರವನ್ನು ನೀವು ಪ್ರೀತಿಯಿಂದ, ಯಾರೋ ಅವರು ಹೇಳಿದ್ದಾರೆ ಮಾಡೋಣ ನೋಡೋಣ ಆಗ್ತದೆ ಇಲ್ವೋ, ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ವರ್ಕ್ ಆಗೋದಿಲ್ಲ ತಂತ್ರಗಳು. ಪ್ರೀತಿಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಮಾಡಿದರೆ ಮಾತ್ರ ವರ್ಕ್ ಆಗುತ್ತೆ. ಆದ್ದರಿಂದ 5 ಗುರುವಾರ 5 ಏಲಕ್ಕಿ, 5 ಅರಿಶಿನ ಕೊಂಬು, ಬಟ್ಟೆಯನ್ನು ನೀವು ಸಂಕಲ್ಪ ಮಾಡಿ ದಾನವನ್ನು 5 ಗುರುವಾರ ಮಾಡಲೇಬೇಕು ಬಡವರಿಗೆ. ಇನ್ನೊಂದು ತಂತ್ರ, ಯಾರಿಗೆಲ್ಲ ಮದುವೆಯಲ್ಲಿ ಅಡೆತಡೆ ಇದೆ ಅಂಥವರು ಪ್ರತಿ ಗುರುವಾರ ಅರಶಿನವನ್ನು ಸ್ನಾನದ ನೀರಿಗೆ ಹಾಕಿ. ಅರಶಿನ ಹುಡಿ ಅಂದರೆ ಒರಿಜಿನಲ್ ಆಗಿರಬೇಕು. ಈಗ ಪದಾರ್ಥಕ್ಕೆಲ್ಲ ಆಗ್ತದೆ, ಅದು ಅಲ್ಲ, ಅರಶಿನ ಕೊಂಬು ಅಂತ ಸಿಗುತ್ತೆ ಅಥವಾ ಕೆಲವು ಆಯುರ್ವೇದಿಕ್ ಮೆಡಿಕಲಲ್ಲಿ ಸಿಗುತ್ತೆ. ಅಂಥ ಒಂದು ಒರಿಜಿನಲ್ ಶುದ್ಧವಾದ ಅರಶಿನ ಹುಡಿಯನ್ನು ಸ್ನಾನದ ನೀರಿಗೆ 3 ಸ್ಪೂನು ಹಾಕಿ ನೀವು ಪ್ರತಿ ಗುರುವಾರ ಸ್ನಾನವನ್ನು ಮಾಡ್ತಾ ಬಂದಾಗ ನಿಮ್ಮಲ್ಲಿ ಗುರುವಿನ ಕಲೆ ಅಂದರೆ ಗುರುಬಲ ಜಾಸ್ತಿ ಆಗ್ತಕ್ಕಂಥದ್ದು, ಮದುವೆಯ ಯೋಗ ಕೂಡಿ ಬರ್ತಕ್ಕಂಥದ್ದು. ಈ 2 ಅದ್ಭುತವಾದ ತಂತ್ರವನ್ನು ನೀವು ಮಾಡಿ. ಅದೇ ರೀತಿ ಇನ್ನಷ್ಟು ತಂತ್ರಗಳು, ಇನ್ನಷ್ಟು ವಿಚಾರಗಳು ನಮ್ಮ ತರಗತಿಯಲ್ಲಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯವರು ಜಾಯಿನ್ ಆಗ್ಬೋದು. ಕೆಳಗಿನ ನಂಬರ್ಗೆ ಕರೆ ಮಾಡಿ. ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಚಾನಲ್ಗೆ ತುಂಬ ಸಕ್ಸಸ್ ಆಗ್ತಾ ಇದೆ. ಇದೇ ರೀತಿ ನೀವು ನಮ್ಮ ವಿಡಿಯೋನ ಶೇರ್ ಮಾಡ್ತಾಯಿರಿ. ಅದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ಎಲ್ರಿಗೂ ಶುಭವಾಗಲಿ, ಶುಭ ದಿನ.